ಕದಬಹಳ್ಳಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಟ್ರಸ್ಟ್ ವತಿಯಿಂದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಾಗಮಂಗಲ ತಾಲೂಕಿನ ಕದಬಹಳ್ಳಿ ವೃತ್ತದ ಬಳಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ ಏರ್ಪಡಿಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಆದರ್ಶರವರು ಗಣ್ಯರ ಜೊತೆಗೂಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಮಾತನಾಡಿ ಪುನೀತ್ ರಾಜ್ಕುಮಾರ್ ಅವರ ಸಾಧನೆಗಳನ್ನು ಹೊಗಳಿದರು. ತಂದೆ ಆದಿಯಂತೆ ಸರಳ ಸ್ವಭಾವದ ಮೇರು ನಟ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ತಪಾಸಣೆ ಮಾಡಿಸುತ್ತಿರುವುದು ಸಮಾಜಕ್ಕೆ ಮಾದರಿಯಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಜೊತೆಗೆ ಸಮಾಜದ ವಿವಿಧ ಕೋನಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಟ್ರಸ್ಟ್ 3ನೇ ವರ್ಷದಲ್ಲಿ ಈ ಕಾರ್ಯಕ್ರಮ ನಡೆಸುತ್ತಿರುವುದು ಸಂತಸದ ವಿಚಾರ. ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಹೋಗಿ ಎಂದು ಸಲಹೆ ನೀಡಿದರು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಂಥ ಚಿಕ್ಕ ಮಗುವಿಂದ ಎಲ್ಲ ದೊಡ್ಡವರಿಗೂ ತುಂಬ ಗೌರವದಿಂದ ಮಾತಾಡ್ತಾರೆ. ಅವರ ಹಂತದವರ ಅಲ್ವಾ ಅಂತ ನೋಡ್ತಿರ್ಲಿಲ್ಲ. ಒಂದು ಒಳ್ಳೆ ಡಿಸಿಪ್ಲಿನ್ ಲೈಫ್ನ ಅವರು ಲೀಡ್ ಮಾಡ್ತಿದ್ರು. ಆ ಥರ ಕ್ವಾಲಿಟೀಸ್ನ ನಾವು ನಮ್ಮ ಲೈಫಲ್ಲಿ ಇಂಬೈಬ್ ಮಾಡ್ಕೋಬೇಕು. ಅದಲ್ಲದೆ ಇವಾಗ ಆಲ್ಸೋ ಅಂಬಾಸಿಡರ್ ಫಾರ್ ಅದು ನೇತ್ರದಾನ. ನಾವು ಏನು ನಮ್ಮ ಜೀವಿತಾವಧಿ ಮುಗಿದ ಮೇಲೆ ಏನು ನಮ್ಮ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಪ್ರೊಪಗೇಟೆಡ್ ಅವರು ತುಂಬ ಅದನ್ನು ಹೇಳ್ತಾ ಇದ್ರು. ಅದೇ ರೀತಿ ನಾವು ಕೂಡ ನೇತ್ರದಾನಕ್ಕೆ ರೆಸ್ಟ್ ಮಾಡ್ಬೋದು. ಇವತ್ತು ಕೂಡ ಸಂಖ್ಯೆ ಏನಿದೆ. ಅದಲ್ಲದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಡೆಸಿದ್ದೀವಿ. ತುಂಬ ಒಳ್ಳೆಯದು. ಯಾಕೆಂತಂದರೆ ಅದರ ಬೆಲೆ ಗೊತ್ತಾಗೋದು ನಮ್ಮ ಯಾರಾದರೂ ತುಂಬ ಹತ್ತಿರದವ್ರಿಗೆ ಏನಾರ ಇಂಪಾರ್ಟೆಂಟ್ ಇದ್ದಾಗ ಅದಕ್ಕೆ ಬೇಕಾದಾಗ ಮಾತ್ರ ಅದು ಬೆಲೆ ಗೊತ್ತಾಗೋದು. ಒಂದು ಬ್ಲಡ್ ಬೇಕು ಅಂತ ಅಂದಾಗ ನಾವೆಲ್ಲೆಲ್ಲೋ ಓಡಾಡ್ತಿರ್ತೀವಿ, ಎಸ್ಪೆಷಲಿ ಯಾವ್ದಾದ್ರು ಆಕ್ಸಿಡೆಂಟ್ ಎಲ್ಲ ಆದಾಗ. ಬಟ್ ಈ ರೀತಿ ಕ್ಯಾಂಪ್ಗಳೆಲ್ಲ ನಡೆದು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸೋದು ತುಂಬ ಒಳ್ಳೆಯ ಸಂಗತಿ. ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀರಿ. ಕಾರ್ಯಕ್ರಮಗಳನ್ನು ಪುನೀತ್ ಅಭಿಮಾನಿಗಳ ಸಂಘ ನೆರವೇರಿಸ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹಾಗೆಯೇ ಸಾರ್ವಜನಿಕರ್ತಕ್ಕಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡೋ ಕಡೆಗೆ ಗಮನ ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದಂಥ ಪದಾಧಿಕಾರಿಗಳಿಗೆ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹನ್ನೆರಡು ಮಾತನ್ನು ಮುಗಿಸ್ತೇನೆ. ಅಥವಾ ಸಾರ್ವಜನಿಕ ವಲಯದಲ್ಲಿ ಅವರು ಉತ್ತಮ ಸೇವೆ ಮಾಡಿದಾಗ ಮಾತ್ರ ಅಂತ ಒಂದು ಅತ್ಯುತ್ತಮ ಸೇವೆ ಮಾಡಿ ಎಲ್ಲರ ಮನಸ್ಸಲ್ಲೂ ಅಚ್ಚಳಿಯಿದೆ. ಮೇ ಬಿ ಪುನೀತ್ ರಾಜ್ಕುಮಾರ್ ಅವರು ಸತ್ತಂಥ ದಿನ ಕಣ್ಣೀರಾಗ್ತಾ ಇರೋ ಮನುಷ್ಯನೇ ಇಲ್ಲ ಅಂತ ನನ್ಗನ್ಸುತ್ತೆ. ಅಷ್ಟು ಅಭಿಮಾನಿ ಬಳಗನ ಹೊಂದಿದ್ದಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೋದು. ಸೊ ಅವರು ನಮ್ಮನ್ನು ಅಗಲಿದ್ದಾರೆ. ಆದರೆ ನೋಡಿ, ಅವ್ರು ನಮ್ಮನ್ನು ಅಗಲಿದ್ರು ಕೂಡ ಇವತ್ತಿನವರೆಗೂ ಅವರ ಒಂದು ಕ್ರೇಜು ಕಡಿಮೆ ಆಗಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅವತ್ತು ಅವ್ರು ಇದ್ದಾಗ ಎಷ್ಟು ಗೌರವಿಸ್ತಿದ್ರು ಜನ, ಮೇ ಬಿ ಅದಕ್ಕಿಂತ 10 ಪಟ್ಟು ಇವಾಗ ಹೆಚ್ಚಾಗಿ ಅವ್ರನ್ನ ಗೌರವಿಸುವಂಥ ಒಂದು ಮನೋಭಾವನೆ ಬಂದಿದೆ. ಕಾರಣ ಇಷ್ಟೇನೆ, ಅವ್ರು ಮಾಡಿರೋ ಸೇವೆ. ಸೊ ಯಾವಾಗಲೂ ಅಷ್ಟೇ, ನಾವು ಯಾರಿಗಾರು ಒಂದು ಒಳ್ಳೇದು ಮಾಡಿದ್ರೆ ಅದು ನಾವು ಬದುಕಿದಾಗಲೇ ಅದಕ್ಕೆ ಫಲ ಸಿಗಬೇಕು ಅಂತ ಏನಿಲ್ಲ, ನಾವು ಸತ್ ಮೇಲೂ ಆ ಫಲ ಸಿಗುತ್ತೆ ಅಂತ ಹೇಳೋದಾದ್ರೆ ಪುನೀತ್ ರಾಜ್ಕುಮಾರ್ ಅವರೇ ಉದಾಹರಣೆ ಕೊಡ್ಬೋದು. ಯುವಕ ಬಳಗದವರು ಇದ್ದೀರಿ. ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದಷ್ಟೇ, ತಹಸೀಲ್ದಾರ್ ಸಾಹೇಬ್ ಇದ್ದಾರೆ. ಇದು ತುಂಬ ದೊಡ್ಡ ಹಿಂದಿಂದ ಪೂರ್ವವಾಗಿರ್ತಕ್ಕಂಥ ದೊಡ್ಡ ಗ್ರಾಮ ಇದು. ಇಲ್ಲಿ ಸರ್ ತಾವು ಇದ್ದೀರಿ, ನಮ್ಮಲ್ಲಿ ಒಂದು ಕಳಕಟ್ಟಿದೆ. ತಾವು ಒಂದು ಹಾಸ್ಪಿಟ್ಲ್ ಕಟ್ಟಡಕ್ಕೆ ದೊಡ್ಡ ಹಾಸ್ಪಿಟ್ಲ್ ಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು.
ಕಾರ್ಯಕ್ರಮದಲ್ಲಿ ಕದಂಬಹಳ್ಳಿ ಗ್ರಾಮಸ್ಥರು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.